ಹಲೋ ಎವ್ರಿವನ್, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾವು ಹೊಸ ವರ್ಷ ದಿವಸ ಹೋಗಿದ್ದು ಆವನಿ ಬೆಟ್ಟಕ್ಕೆ ಟ್ರೆಕ್ಗೆ ಅಂತ. ಇದಿರೋದು ಬಂದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಆವನಿ ಗ್ರಾಮದಲ್ಲಿ. ಈ ಬೆಟ್ಟ ವಿಶೇಷತೆ ಏನಪ್ಪಾ ಅಂತಂದ್ರೆ, ಎಲ್ಲರಿಗೂ ಗೊತ್ತು ರಾಮ ಸೀತೆನ ಕಾಡಿಗೆ ಹಾಕಿದ್ದು. ಇದೇ ಪ್ಲೇಸಲ್ಲೇ ಲಕ್ಷ್ಮಣ ಸೀತೆನ ಬಿಟ್ಬಿಟ್ಟು ಹೋಗಿದ್ದು. ಇದನ್ನ ಆವನಿ ಬೆಟ್ಟ ಅಂತ ಕರೀತಾರೆ. ಇದೇ ಪ್ಲೇಸಲ್ಲೇ ಲವಕುಶರಿಗೆ ಸೀತಾ ಮತ್ತೆ ಜನ್ಮ ನೀಡಿದ್ದು. ಮತ್ತೆ ಇಲ್ಲಿ ವಾಲ್ಮೀಕಿ ಆಶ್ರಮ ಐತೆ. ವಾಲ್ಮೀಕಿ ನೆಲೆಸಿದ ಸ್ಥಳನೇ ಇದು. ಸೀತೆ ತುಂಬಾ ದಿವಸ ವಾಲ್ಮೀಕಿ ಆಶ್ರಮದಲ್ಲಿ ನೆಲೆಸಿರ್ತಾಳೆ. ವಾಲ್ಮೀಕಿ ಆಶ್ರಮ ಋಷಿಗಳ ಹತ್ರನೇ ಲವಕುಶ ತುಂಬಾ ದಿವಸ ಬೆಳೆದಿದ್ದು. ಲಕ್ಷ್ಮಣ ಸೀತೆನ ಬಿಟ್ಬಿಟ್ಟು ಹೋಗಕ್ಕೆ ಮುಂಚೆ ಭೂಗರ್ಭ ಸೀಳಿ ಅಲ್ಲಿ ನೀರು ಚಿಮ್ಸಿರ್ತಾರೆ. ಅದು ಕೂಡ ಇವಾಗಲೂ ಇದೆ, ಎಲ್ಲ ಕೂಡ ನೋಡ್ಬೋದು ನೀವು. ಮತ್ತೆ ಸೀತಾದೇವಿ ಪೂಜೆ ಮಾಡೋಂತಹ ಪಾರ್ವತಿ ಸ್ಥಳ, ಮಕ್ಕಳು ವಿಶ್ರಾಂತಿ, ಮಕ್ಕಳು ತೊಟ್ಟಿಲು. ಶ್ರೀರಾಮ ಅಶ್ವಮೇಧ ಯಾಗ ಮಾಡ್ಬೇಕಾದ್ರೆ ಲವಕುಶ ಕುದುರೆ ಕಟ್ಟಾಕಿದ ಬಂಡೆ ಕೂಡ ಇವಾಗಲೂ ಇಲ್ಲೇ ಇದ್ದು. ರಾಮ ಮತ್ತೆ ಲವಕುಶರಿಗೆ ಯುದ್ಧ ಆಗುತ್ತೆ. ಅದನ್ನ ತಿಳಿದು ಸೀತಾ ಮತ್ತೆ ರಾಮಗೆ ಮಕ್ಕಳನ್ನ ಒಪ್ಪಿಸ್ಬಿಟ್ಟು ತಾಯಿಯ ವಾಸ ಭೂಗರ್ಭಕ್ಕೆ ತೆರಳ್ತಾರೆ. ಮತ್ತೆ ವಾಲ್ಮೀಕಿ ಆಜ್ಞೆಯಂತೆ ರಾಮ ಲಕ್ಷ್ಮಣ ಶತ್ರುಘ್ನ ಭರತ ಇಲ್ಲಿ ರಾಮಲಿಂಗೇಶ್ವರನ ಪ್ರತಿಷ್ಠಾಪಿಸ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.